ಹಾಯ್ ಹಲೋ. ನಾವಿವತ್ತು ಊರಿಗೆ ಹೋಗ್ತಾ ಇದ್ದೀವಿ. ದಸರಾ ರಜೆ ಇತ್ತಲ್ಲ ಮಕ್ಕಳಿಗೆ, ಹಾಗಾಗಿ ದಸರಾ ರಜೆ ಸ್ಟಾರ್ಟ್ ಆಗಿದೆ. ಹಬ್ಬ ದಸರಾ 2 ದಿವಸದ ಮುಂಚೆ ರಜೆ ಕೊಟ್ಟಿದ್ದರು, ಹಂಗಾಗಿ ಹೋಗ್ತಾ ಇದ್ದೀವಿ. ಈ ಕಡೆಗೆ ಬಟ್ಟೆ ಸೂಟ್ಕೇಸು ಹಿಂದೆ ಡಿಕ್ಕಿಗೆ ಹಾಕ್ತಾ ಇದ್ದೀವಿ. ಅದು ಸಾಕಾಗ್ತಾ ಇಲ್ಲ, ತುಂಬ ದೊಡ್ಡದಿದೆ ಸೂಟ್ಕೇಸು, ಅದು ಆಗ್ತಾ ಇಲ್ಲ. ಮುಂದೆ ಹಾಕಬೇಕು ಅಂತ ಅಂದವಾಗ ಮಕ್ಕಳು ಬೇಡ, ಮುಂದೆ ಹಾಕೋದು ಬೇಡ, ಹಿಂದೆ ಸೀಟಿಗೆ ನಾವಲ್ಲಿ ಕೂರೋಕ್ಕಾಗಲ್ಲ, ಅವರಿಗೆ ಆರಾಮಾಗಿ ಮಲ್ಕೊಂಡು ಹೋಗಬೇಕು. ಹಾಗಾಗಿ ಬೇಡ ಅಂತ ಹೇಳ್ತಾಯಿದ್ರು. ಅವ್ರನ್ನ ಹಾಗೋ ಹೀಗೋ ಕನ್ವಿನ್ಸ್ ಮಾಡಿ ಹಿಂದೆ ಅವ್ರು ಕೂರುವ ಜಾಗದಲ್ಲಿ ಹಾಕಿದ್ವಿ. ಹಬ್ಬದ ಹಿಂದಿನ ದಿವಸ ಆಗಿರೋದ್ರಿಂದ ನೋಡಿ, ಇಲ್ಲಿ ಬಾಳೆಕಂಬ ಎಲ್ಲ ಇಟ್ಕೊಂಡಿದ್ದಾರೆ. ಬೂದುಗುಂಬಳಕಾಯಿ ಅದು ಪೂಜೆಗೆಲ್ಲ ಹೊಡಿತಾರಲ್ಲ ಅದು. ಆಮೇಲೆ ಹಬ್ಬ 2 ದಿವಸದ ಮುಂಚೆ ಹೋಗಿದ್ದು ನಾವು, ಹಂಗಾಗಿ ಬಾಳೆಕಂಬ ಎಲ್ಲ ಮಾರೋಕ್ಕೆ ಇಟ್ಕೊಂಡಿದ್ದಾರೆ. ಆ ಕಡೆ ತುಂಬ ಇತ್ತು ನೋಡಿ, ಆ ಕಡೆ ಹಳ್ಳಿಯಿಂದ ಬಂದು ಮುಂಚೆನೇ ಇಟ್ಕೊಂಡು ಮಾರ್ತಾರೆ. ಇದು ಓಡೋನಿಲ್ಲೋ ಏನೋದು ಸ್ಮೆಲ್ ತುಂಬ ನನಗೆ ಕೆಟ್ಟದಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಅಂದರೆ ಜರ್ನಿ ಮಾಡಬೇಕಾದ್ರೆ ಫುಲ್ ವಾಮಿಟ್ ಮಾಡ್ತಾ ಇರ್ತೀನಿ, ನನಗೆ ಆಗೋದೇ ಇಲ್ಲ. ಅಂದರೆ ನೈಟ್ ಬಸ್ಗೆ ಹೋಗೋದು, ಟ್ರೈನ್ಗೆ ಹೋಗೋದು ನನಗೆ ತುಂಬ ಖುಷಿ. ಯಾಕೆಂದರೆ ನೈಟ್ ಅಂದರೆ ಮಲ್ಕೊಂಡು ಹೋಗಿಬಿಟ್ರೆ ಬೆಳಗ್ಗೆ ಅಲ್ಲಿ ಎದ್ದೇಳ್ತೀವಿ, ಅವಾಗ ಚೆನ್ನಾಗಿರುತ್ತೆ ಜರ್ನಿ. ಈ ಕಾರ್ ಮೇಲೆ ನನಗಂತೂ ಇಷ್ಟನೇ ಆಗಲ್ಲ, ಕಾರ್ ಮೇಲೆ ಹೋಗೋದಂದರೆ. ಅದರಲ್ಲೂ ಅದು ಓಡೋನಿಲ್ಲೇನೋ ಹಾಕಿದ್ದಾರೆ, ಅದು ನಂಗೆ ತುಂಬಾ ಕೆಟ್ಟದಾಗಿ ಸ್ಮೆಲ್ಲು. ನಂಗೆ ಆ ಸ್ಮೆಲ್ ಕಂಡ್ರೇ ವಾಮಿಟ್ ಬರ್ತಾಯಿತ್ತು ಮತ್ತು. ನನಗೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಪಬ್ಲಿಕ್ ಟಿವಿ ಇದು ಅನಿಸುತ್ತೆ. ಸ್ವಲ್ಪನೇ ನಾನು ಬೆಂಗಳೂರು ಟು ಸಾಗರದ ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಹಾಗೇ ಹೋಗ್ತಾ ಇದ್ದೀವಿ. ಮಕ್ಕಳಿಗೆ ಖುಷಿ ಇರುತ್ತೆ ಹೋಗೋದು. ನಮಗಂತೂ ಅಂದರೆ ಟ್ರೈನು, ಆಮೇಲೆ ಜಾಸ್ತಿ ನಾವು ಮುಂಚೆ ಎಲ್ಲ ಟ್ರೈನ್ಗೆ ಯಾವತ್ತೂ ಹೋಗಿಲ್ಲ, ಒಂದು ಸತಿ ಅಷ್ಟೇ ಹೋಗಿದ್ದು. ಬಸ್ಸಿಗೆ ನೈಟ್ ಹತ್ತಿದರೆ ಬೆಳಗ್ಗೆ ಹೋಗ್ತೀವಲ್ಲ, ಅದು ನಂಗೆ ತುಂಬ ಇಷ್ಟ. ನೈಟ್ ಮಲಗಿಬಿಟ್ರೆ ಬೆಳಗ್ಗೆ ಹೋಗ್ತೀವಿ. ಇದು ತುಂಬ ವಾಮಿಟ್ ಬರುತ್ತೆ, ನಂಗೆ ಆಗೋದೇ ಇಲ್ಲ. ಆಮೇಲೆ ನಿದ್ದೆ ಮಾಡೋಕ್ಕೂ ಆಗಲ್ಲ, ನಿದ್ದೆ ಮಾಡೋಕ್ಕೂ ಭಯ ನನಗೆ. ಹಾಗಾಗಿ ಹೋಗ್ತಾ ಇದ್ದೀವಿ. ಈ ಕಡೆಗೆ ಫುಲ್ಲು ಬೆಳಗ್ಗೆ ಹೊರಡೋದೇ ಲೇಟಾಗಿಬಿಟ್ಟಿತ್ತು. ಯಾಕೆಂದರೆ 6 ಗಂಟೆಗೆಲ್ಲ ಬಿಟ್ಟರೆ ಬೆಂಗಳೂರು ಟ್ರಾಫಿಕಲ್ಲಿ ಬೇಗ ಹೋಗಿ ಬಿಟ್ಬಿಡ್ಬೋದು. ಇಲ್ಲಿ ಸಿಗ್ನಲ್ ಬಂದಿದೆ ನೋಡಿ, ಸಿಗ್ನಲ್ಲು ನಿಂತಿದೆ. ಅಂದರೆ ಪಾಪ ಆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಅವರಿಗೆ ನಿಲ್ಲಿಸಿ. ಬೆಳಗ್ಗಿನ ಟೈಮ್ ಆಗಿರೋದ್ರಿಂದ ಕೆಲಸಕ್ಕೆ ಹೋಗೋರು, ಆಚೆ ಹೋಗೋರು ಸಿಗ್ನಲ್ ಬಿದ್ದರೆ ಸಾಕು ಪಾಪ. ಈ ಜನಗಳಿಗೆ ಟೈಮ್ ಅಂದರೆ ಜಾಗನೇ ಕೊಡಲ್ಲ. ಎಷ್ಟೊಂದು ಈ ಬೆಂಗಳೂರಲ್ಲಿ ಟ್ರಾಫಿಕ್ಕು ಅಂತೀರಾ. ನಾವು ಮನೆಯಿಂದ ಬೆಂಗಳೂರು ಬಿಡೋದೇ 1-1.5 ಗಂಟೆ ಆಯಿತು. ಬೆಳಗ್ಗೆ ಬೇಗನೆ ಅಂದರೆ 6 ಗಂಟೆಗೆಲ್ಲ ಮನೆ ಬಿಟ್ಟಿದ್ರೆ ಈ ಟ್ರಾಫಿಕ್ ನಮಗೆ ಸಿಗ್ತಾ ಇರಲಿಲ್ಲ. ಬರೀ ಸಿಗ್ನಲಲ್ಲಿ ನಿಂತ್ಕೊಳ್ಳೋದೇ ಆಯಿತು. ನಮ್ಮ ಮನೆಯವ್ರ ಹತ್ರ ಬೈಸ್ಕೊತಾ ಇದ್ದೆ, ಬಂದರೆ ಬೇಗ ಹೊರಡೋಕ್ಕಾಗಲ್ಲ ಅಂತ ಬೈತಾ ಇದ್ದರು. ಅವರಿಗೆ ಟ್ರಾಫಿಕಲ್ಲಿ ನಿಂತ್ಕೊಳ್ಳೋದು ಅಂದರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳಿ. ಹಾಗಾಗಿ ಬೈಸ್ಕೊಡ್ತಾ ಇದ್ವಿ. ಆಮೇಲೆ ಬೇಗ ಹೊರಟ್ರೆ ಬೇಗ ಹೋಗ್ಬೋದು. ಬೆಳಗ್ಗೆ ಎಷ್ಟು ಬೇಗ ಹೊರಡ್ತೀವಂದ್ರೂ ರೆಡಿಯಾಗಿ, ಆಮೇಲೆ ತಿಂಡಿ ಏನು ತಿಂದಿರಲಿಲ್ಲ, ಆದ್ರೂ ತಿಂಡಿ ಮಾಡಿಕೊಂಡು ಹೋಗಿದ್ದೆ ನಾನು, ಹಾಗಾಗಿ ಲೇಟ್ ಆಯಿತು. ಇಲ್ಲಿ ಮೆಟ್ರೋ ಹೋಗ್ತಾ ಇದೆ ನೋಡಿ, ಮೆಟ್ರೋ ಟ್ರೈನು ಹೋಗ್ತಾ ಇದೆ. ನಾನು ಸ್ವಲ್ಪನೇ ವಿಡಿಯೋ ಮಾಡಿಕೊಂಡೆ. ಅದು ಹೇಳಿದ್ನಲ್ಲ, ಈ ಜರ್ನಿ ಮಾಡಬೇಕಾದ್ರೆ ತುಂಬ ಸುಸ್ತಾಗುತ್ತೆ ನನಗೆ. ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟು ತಲೆ ಸುತ್ತು ವಾಮಿಟ್ ಬರುತ್ತೆ. ಯಾಕಾದರೂ ಹೋಗ್ತೀವಪ್ಪ ಅನಿಸುತ್ತೆ. ಫುಲ್ಲು ವಾಮಿಟ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಆ ಹೊಟ್ಟೆಯಲ್ಲಿ ಏನು ತಿಂದಿರಲ್ಲ, ಆದ್ರೂ ವಾಮಿಟ್ ಬರುತ್ತೆ. ಸ್ಮೆಲ್ಗೆ ನಾನು ಎಷ್ಟು ಹೇಳಿದ್ರು ಅಷ್ಟೇ, ಅವರು ಅದನ್ನು ಹಾಕಿರ್ತಾರೆ, ಅದು ಸ್ಮೆಲ್ ಅಂತೂ ನಂಗೆ ಇನ್ನೂ ಕಷ್ಟ ಆಗುತ್ತೆ. ಹಾಗೆ ಇಲ್ಲಿ ನೋಡಿ, ಒಂದು ಭಯಂಕರ ಆಕ್ಸಿಡೆಂಟ್. ಎಲ್ಲಿ ಅಂತ ಹೇಳಲ್ಲ, ಅದು ನಾವು ಊರಿಗೆ ಹೋಗಬೇಕಾದ್ರೇ ಅದು ನೋಡಿ ತುಂಬ ಭಯ ಆಯಿತು ನಂಗೆ. ಅದಕ್ಕೆ ಏನಂದರೆ ನಾನು ಆ ವಿಡಿಯೋ ಮಾಡ್ಕೊಂಡಿಲ್ಲ, ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ. ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ವಿ. ಕಾರು ಮುಖಾಮುಖಿ, ಆ ಕಡೆಯಿಂದ ಕಾರು, ಈ ಕಡೆಯಿಂದ. ಅದು ತುಂಬ ಇದಾಗಿತ್ತು. ನಾನು ವಿಡಿಯೋ ಮಾಡ್ಕೊಳ್ಳೋಕೆ ಹೋಗಿಲ್ಲ, ಏನಾದರೂ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಅಂತ ವಿಡಿಯೋ ಮಾಡ್ಕೊಂಡಿಲ್ಲ, ನೋಡೋಕ್ಕೂ ಹೋಗಿಲ್ಲ. ಅಂದರೆ ಕಾರ್ ನೋಡಿದ್ವಿ, ಫುಲ್ ಜಖಮ್ ಆಗಿತ್ತು. ಹಾಗೇ ಬಿಟ್ಟರು. ಸ್ವಲ್ಪ ಹೊತ್ತು ಅಲ್ಲಿ
ರಶ್ ಇದು ಏನೋ ಟ್ರಾಫಿಕ್ ಆಯಿತು ಅಂದರೆ ಆ ಥರ ಆಕ್ಸಿಡೆಂಟ್ ಆದವಾಗ ಮಾಮೂಲಿ ಸ್ವಲ್ಪ ಇದಾಗ್ಬಿಡುತ್ತಲ್ಲ, ಹಂಗಾಗಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ಸ್ವಲ್ಪನೇ ಹೋಗಬೇಕಾದ್ರೆ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನು ಅಂದರೆ ಬೆಳಗಿನ ತಿಂಡಿ ಮನೇಲಿ ತಿಂದಿರಲಿಲ್ಲ. 6 ಗಂಟೆಗೆಲ್ಲ ಹೋದರೆ ಬೇಗ ಮಧ್ಯಾಹ್ನ ಊಟಕ್ಕೆ ಹೋಗ್ತೀವಿ. 8 ಗಂಟೆ ಆಗಿತ್ತು ಹೊರಡೋದು. ಹಾಗಾಗಿ ನಾನು ಸಿಂಪಲ್ಲಾಗಿ ಅರ್ಜೆಂಟಾಗಿ ಪಲಾವ್ ಮಾಡ್ಕೊಂಡಿದ್ದೆ. ಪಲಾವನ್ನ ಇಲ್ಲಿ ತಿಂತಾ ಇದ್ದೀವಿ. ಹೊಟ್ಟೆ ಹಸಿತಾಯಿತ್ತು ಅಂದರೆ 10 ಗಂಟೆಗೆಲ್ಲ ತಿಂಡಿ ತಿಂದ್ವಿ. ಸಿಂಪಲಾಗಿ ಮಾಡಿದೆ, ಅರ್ಜೆಂಟಾಗಿ. ತುಂಬ ಟೇಸ್ಟಿಯಾಗಿತ್ತು. ನನ್ನ ಮಗ ವಿಡಿಯೋ ಮಾಡ್ಕೊತೀಯ ಊಟ ಮಾಡೋದೆಲ್ಲ ಅಂತ ಕೋಪ ಮಾಡ್ಕೊಂಡು ಮೂತಿ ತಿರುಗ್ತಾ ಇದ್ದಾನೆ ನೋಡಿ. ಇಲ್ಲಿ ನೋಡಿ, ಮರದ ಕೆಳಗಡೆ ಊಟ ಅಂದರೆ ತಿಂಡಿ ತಿಂದ್ವಿ ನಾವು. ಇಲ್ಲಿ ದೇವ್ರ ಫೋಟೋ ಬಿಸಾಡಿದ್ದಾರೆ. ನನಗೆ ತುಂಬ ಬೇಜಾರಾಯಿತು. ಯಾಕೆಂದರೆ ಆ ಹಾಳಾಗಿರೋ ಫೋಟೋನ ಹಿಂಗೆ ಎಲ್ಲ ಕಡೆ ಬಿಸಾಕ್ತಾ ಇರ್ತಾರಲ್ಲ, ಚೆನ್ನಾಗಿದ್ದರೆ ಮಾತ್ರ ದೇವರ, ಇಲ್ಲ ಹಾಳಾಗಿದ್ದ ತಕ್ಷಣ ಬಿಸಾಕ್ತಾರಲ್ಲ. ನನಗಂತೂ ಈ ಥರ ಇಷ್ಟನೇ ಆಗಲ್ಲ, ಎಲ್ಲಂದ್ರಲ್ಲಿ ಬಿಸಾಕೋದು. ಅದಕ್ಕೆ ಕರೆಕ್ಟಾಗಿರೋ ಸ್ಥಳದಲ್ಲಾದರೂ ಬಿಸಾಕಬೇಕು. ಆ ಥರ ಬಿಸಾಕಿದ್ರು. ಲಕ್ಷ್ಮಿ, ಆಮೇಲೆ ಗಣೇಶ, ಆಮೇಲೆ ಸರಸ್ವತಿ ಫೋಟೋ ಚೆನ್ನಾಗಿತ್ತು. ಸ್ವಲ್ಪ ಇದಾಗಿತ್ತು, ಅಲ್ಲಿ ಬಿಸಾಡಿದರು. ನಾವಲ್ಲಿ ಊಟ ಮಾಡಬೇಕಾದ್ರೆ ಅಲ್ಲಿ ಊಟ ಮಾಡಿ ಅಂದರೆ ನಮ್ಮ ಮನೆಯವರೇ ಎಲ್ರಿಗೂ ತಿನ್ನಿಸಿದ್ರು. ಅಂದರೆ ಕೈ ತೊಳೆಯೋಕ್ಕಲ್ಲಿ ಜಾಸ್ತಿ ನೀರು ಬೇಕಾಗುತ್ತೆ ಅಂತ ಹೇಳಿ ಅವರೇ ಎಲ್ರಿಗೂ ತಿನ್ನಿಸಿದ್ರು. ನಾವೇನು ಮಾಡೋಕ್ಕೆ ಹೋಗಿಲ್ಲ. 1 ಸ್ಪೂನ್ ಇತ್ತು, ಅವರೇ ಎಲ್ರಿಗೂ ತಿನ್ನಿಸಿದ್ರು. ತಿಂದುಬಿಟ್ಟು ಮತ್ತೆ ಹೊರಡ್ತಾ ಇದ್ದೀವಿ. ಆಮೇಲೆ ಏನು ಅಂದರೆ ಏನು ಅಂದರೆ ನಮ್ಮ ಮನೆಯವ್ರನ್ನ ವೀಡಿಯೋ ಮಾಡಿಕೊಂಡೆ ಸ್ವಲ್ಪ ಅಷ್ಟೇ. ಚೆನ್ನಾಗಿತ್ತು. ರೋಡಲ್ಲಿ ಇವಾಗ ಹೊಸದಾಗಿ ರೋಡ್ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಅಂದರೆ ಶಿವಮೊಗ್ಗದವರೆಗೂ ಅಂದರೆ ಒನ್ ವೇ ಇತ್ತು ಫಸ್ಟ್ ಸ್ಟಾರ್ಟಿಂಗೆಲ್ಲ. ಇವಾಗ ಚೆನ್ನಾಗಿ ಮಾಡ್ತಾಯಿದ್ದಾರೆ ರೋಡೆಲ್ಲ. ಅಲ್ಲಲ್ಲಿ ಕೆಲಸ ಮಾಡಿ ಬಿಟ್ಟಿದ್ದಾರೆ, ಇನ್ನೂ ನಡೀತಾ ಇದೆ. ಸಂಪೂರ್ಣ ಅಂದರೆ ರೋಡೆಲ್ಲ ಕರೆಕ್ಟಾಗಿ ಆಗಬೇಕಂದ್ರೆ ಇನ್ನೂ ಎಷ್ಟು ಟೈಮ್ ಆಗುತ್ತೋ ಗೊತ್ತಿಲ್ಲ. ನಾವು ಮೊದಲೆಲ್ಲ ಬೆಂಗಳೂರಿಗೆ ಬರಬೇಕಾದ್ರೆ ಒಂದೇ ರೋಡು, ಅಷ್ಟೊಂದು ಚೆನ್ನಾಗಿರಲಿಲ್ಲ ರೋಡು. ಇವಾಗೆಲ್ಲ ರೋಡ್ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಲ್ಲಿ ಕೆಲಸ ಮುಗ್ದಲ್ಲಿ ಬಿಟ್ಟಿದ್ದಾರೆ. ಕೆಲವೊಂದು ಕಡೆ ಕೆಲಸ ನಡೀತಾ ಇದೆ. ಅಂದರೆ ಸಿಟಿ ಒಳಗಡೆ ಎಲ್ಲ ಹೋಗಬೇಕಿತ್ತು ನಾವು, ಈಗ ಹೊರಗಡೆ ಬಿಟ್ಟಿದ್ದಾರೆ ಅಲ್ಲಲ್ಲಿ. ನೋಡಿ, ಇವಾಗ ಇನ್ನೂ ಸ್ವಲ್ಪ ಕೆಲಸ ನಡೀತಾ ಇದೆ. ಮತ್ತು ಏನಂದರೆ ನಾವು ಅಲ್ಲಿ ಅರಸೀಕೆರೆ ಅಲ್ಲಿ ತರೀಕೆರೆಯಲ್ಲಿ ಹೋದ್ಮೇಲೆ ನಮಗೆ ಡೈರೆಕ್ಟ್ ಹಂಗೆ ಶಿವಮೊಗ್ಗ ಹೋಗೋಕ್ಕಾಗಿಲ್ಲ. ಯಾಕೆಂದರೆ ಅದೇನೋ ರೈಲ್ವೆ ಸೇತುವೆಯನ್ನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ದಾವಣಗೆರೆ ಅಜ್ಜಂಪುರ ಅಂತ ಯಾವುದೋ ಊರಂತೆ, ದಾವಣಗೆರೆ ಮೇಲೆ ಹೋಗಿ ನಾವು ಶಿವಮೊಗ್ಗ ಹೋದ್ವಿ. ತುಂಬ ಟೈಮ್ ಆಯಿತು ಇವತ್ತು ಮಾತ್ರ. ಅಂದರೆ ಡೈರೆಕ್ಟ್ ಹಿಂಗೆ ಹೋಗಿದ್ರೆ ಅಷ್ಟೊಂದು ಟೈಮ್ ಆಗ್ತಾ ಇರಲಿಲ್ಲ. ನಾವು ಆರಾಮಾಗೆ ಹೋಗ್ತೀವಿ. ಯಾವಾಗಾದರೂ ರೋಡಲ್ಲಿ ಗಡಿಬಿಡಿ ಮಾಡ್ಕೊಂಡು ಹೋಗೋದು ಯಾಕೆ ಅಂತ ನಿಧಾನವಾಗಿ ಅಲ್ಲಿ ನಿಲ್ಲಿಸ್ಕೊಂಡು ಅಲ್ಲಲ್ಲಿ ತಿಂತ ಆರಾಮಾಗೆ ಹೋಗೋದು ಜಾಸ್ತಿ. ಯಾವಾಗಲೂ ಅವಸರವಾಗಿ ಯಾವಾಗಲೂ ಹೋಗಲ್ಲ. ಇಲ್ಲಿ ನೋಡಿ, ಗಿಡಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂದರೆ ಹೂಗಳು ತುಂಬ ಚೆನ್ನಾಗಿ ಮಧ್ಯೆ ಹೂವಿನ ಗಿಡ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆದರೆ ನನಗೆ ಅಷ್ಟೊಂದು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ತುಂಬ ಸ್ವಲ್ಪನೇ ಮಾಡ್ಕೊಂಡಿದ್ದು. ಈ ಮಕ್ಕಳಂತೂ ವೀಡಿಯೋ ಮಾಡ್ಕೊಳ್ಳಲ್ಲ. ಆಮೇಲೆ ಈ ಹಸಿರು ಹುಲ್ಲಿನ ಥರ ಇದೆಯಲ್ಲ, ಅಲ್ಲಿನ ಸೈಡಲ್ಲಿರೋ ಊರಲ್ಲಿರೋ ಹಳ್ಳಿಯಲ್ಲಿರೋ ರೈತರು ಅಂದರೆ ದನ ಕರು ಮೇಯಿಸ್ತಾರೆ. ಅಲ್ಲಿ ಅಷ್ಟು ಚೆನ್ನಾಗಿದೆ. ಮಧ್ಯ ರೋಡಲ್ಲಿ ಹಿಡ್ಕೊಂಡು ಮೇಯಿಸ್ತಾ ಇರ್ತಾರೆ. ಇದು ನಮ್ಮ ಶಿವಮೊಗ್ಗ ದಾಟಿ ನೋಡಿ. ಶಿವಮೊಗ್ಗ ದಾಟಿದ ಮೇಲೆ ನಮ್ಮೂರ ಹತ್ತತ್ರ ಅಂದರೆ ಸಾಗರ ಹತ್ರ ಅಂದರೆ ಕಾಡು ಅಂತ ಸಿಗೋದೇ ನಮಗೆ ಬೆಂಗಳೂರಿಂದ ನಮ್ಮ ಊರಿಗೆ. ಶಿವಮೊಗ್ಗ ದಾಟಿದ ಮೇಲೆ ಈ ಕಾಡು ತುಂಬಾ ಚೆನ್ನಾಗಿದೆ. ಅಂದರೆ ಸಾಗವಾನಿ ಬೀಟೆ ಅಂತ ಹೇಳ್ತಾರಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನಿಸುತ್ತೆ, ಫಾರೆಸ್ಟ್ ಡಿಪಾರ್ಟ್ಮೆಂಟೇ ಇದು. ಆ ಕಡೆ ಈ ಕಡೆ ಎಷ್ಟು ಎಕರೆ ಇದೆ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ದೊಡ್ಡ ಮರ, ಅಷ್ಟು ಚೆನ್ನಾಗಿದೆ. ಇಲ್ಲಿ ಕಾಡು ತುಂಬ ಚೆನ್ನಾಗಿ ಸಿಗುತ್ತೆ. ಶಿವಮೊಗ್ಗ ದಾಟಿ ಇಷ್ಟೇ ಇಲ್ಲಿ ಸಿಗೋದೇ ಅಷ್ಟು ಕಾಡು ಬಿಟ್ಟರೆ ಮತ್ತೆಲ್ಲೂ ಕಾಡು ಸಿಗಲ್ಲ ನಮಗೆ. ಅವತ್ತು ಲಾಸ್ಟು ದಿವಸ ನವರಾತ್ರಿಯ ಲಾಸ್ಟ್ ದಿವಸ ಆಗಿರೋದ್ರಿಂದ ಇಲ್ಲಿ ನೋಡಿ, ಸಾಗರದ ನಮ್ಮ ಮಾರಿಕಾಂಬಾ ದೇವಿಯ ದರ್ಶನ ಮಾಡಿಕೊಂಡು ಹೋದ್ವಿ.
ಸಾಗರ ಮಾರಿಕಾಂಬಾ ದೇವಿ ಯಾರಿಗೆ ಗೊತ್ತಿಲ್ಲ ಹೇಳಿ. ಸಿರ್ಸಿ ಮಾರಿಕಾಂಬಾ, ಆಮೇಲೆ ಸಾಗರ ಅಂದರೆ ಇತಿಹಾಸ ಪ್ರಸಿದ್ಧ ಮಾರಿಕಾಂಬಾ ದೇವಿಯ ದರ್ಶನ ಆಯಿತು ನನಗೆ ಅವತ್ತು. ಹೋಗಿಬಿಟ್ಟು ಅಲ್ಲಿ ಪ್ರಸಾದ ತಗೊಂಡು ಬಂದ್ವಿ. ಯಾಕೆ ಅಂದರೆ ಅವತ್ತು ಲಾಸ್ಟ್ ಸರಸ್ವತಿ ಸಿದ್ಧಿದಾತ್ರಿ ದೇವಿಯ ಪೂಜೆ ಅಂದರೆ ಲಾಸ್ಟ್ ದಿವಸ ಆಗಿತ್ತು. ಈ ಥರ ಅಲಂಕಾರ ಮಾಡಿದ್ದಾರೆ ನೋಡಿ, ಸರಸ್ವತಿ ಪೂಜೆ ದಿವಸ ಇದು ಲಾಸ್ಟು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿಯಾಯಿತು. ಯಾಕೆ ಅಂದರೆ ನಮ್ಮ ಸಾಗರ ಅಂದರೆ ಯಾರಿಗೆ ಇಷ್ಟ ಇಲ್ಲ. ಅಂದರೆ ಸಾಗರದ ಮಾರಿಕಾಂಬಾ ಅಂದರೆ 5 ವರ್ಷಕ್ಕೊಂದ್ಸರಿ ಜಾತ್ರೆ ನಡೆಯುತ್ತೆ. ಜಾತ್ರೆಗಂತೂ ನಾವು ಬೆಂಗಳೂರಲ್ಲಿ ಇರೋದ್ರಿಂದ ಹೋಗೋಕ್ಕೆ ಆಗಲ್ಲ. ನಮಗೆ ಇವಾಗ ದರ್ಶನ ಆಯಿತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ಪ್ರಸಾದ ತಗೊಂಡು ಆರಾಮಾಗಿ ಹೋದ್ವಿ ಅಲ್ಲ ನಾವು ಊರಿಗೆ. ಹಾಗಾಗಿ ಲೇಟ್ ಆಗಿತ್ತು, ಸಂಜೆನೇ ಆಗಿತ್ತು ಹೋಗೋದು. ಆಮೇಲೆ ಪ್ರಸಾದ ತಗೊಂಡು ಹಾಗೆ ಊರಿಗೆ ಹೋದ್ವಿ. ಈ ದಸರಾ ಟೈಮಲ್ಲಿ 7 ದಿವಸನೂ ಒಂದೊಂದು ರೀತಿ ಅಲಂಕಾರ ಮಾಡಿರ್ತಾರೆ. ರಶ್ ಇರೋದ್ರಿಂದ ತುಂಬ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ. ದೇವಸ್ಥಾನದಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಬಿಡಲ್ಲ. ಅಂದರೆ ಇಲ್ಲಿ ಸಾಗರದಲ್ಲಿ ಮಾರಿಕಾಂಬಾ ದೇವಿಯ ವೀಡಿಯೋ ಮಾಡ್ಕೊಳ್ತಾ ಇದ್ರು, ಎಲ್ಲ ಫೋಟೋ ಎಲ್ಲ ತಗೊಳ್ತಾ ಇದ್ರು. ಆದ್ರೂ ದರ್ಶನ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ದರ್ಶನ ಮಾಡೋದು. ವೀಡಿಯೋ ಮಾಡ್ಕೊಳ್ತಾ ಕೂತ್ರೆ ತುಂಬ ಹಿಂದೆ ಇದ್ದವರೆಲ್ಲ ಬೈತಾರೆ. ಹಾಗಾಗಿ ಸ್ವಲ್ಪನೇ ವೀಡಿಯೋ ಮಾಡಿಕೊಂಡೆ. ತಾಯಿ ಮಾರಿಕಾಂಬಾ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ಕಡೆಗೆ ರೋಡ್ಗೆ ಅಂದರೆ ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಲ್ಲಿ ರೋಡಲ್ಲೆಲ್ಲ ಹೋಗ್ತಾ ಇದ್ದೀವಿ. ದರ್ಶನ ಮುಗೀತು, ಹೋಗ್ತಾ ಇದ್ದೀವಿ. ಆಮೇಲೆ 5 ವರ್ಷಕ್ಕೊಂದ್ಸರಿ ಜಾತ್ರೆ ಇರುತ್ತೆ ಇದು. 5 ವರ್ಷಕ್ಕೊಂದ್ಸರಿ ಜಾತ್ರೆ ಇರುತ್ತೆ. ಫೆಬ್ರವರಿ ಟೈಮಲ್ಲಿ ಜಾತ್ರೆ ಇರುತ್ತೆ. ಯಾರಿಗಾದರೂ ಫ್ರೀ ಇದ್ದರೆ ಜಾತ್ರೆಗೆ ನೆಕ್ಸ್ಟ್ ಇಯರ್ ಇದೆ ಅನಿಸುತ್ತೆ, ಬನ್ನಿ. ತುಂಬ ಜೋರಿರುತ್ತೆ ಜಾತ್ರೆ, ತುಂಬಾ ಚೆನ್ನಾಗಿರುತ್ತೆ. ನಮಗಂತೂ ಹೋಗೋಕ್ಕಾಗಲ್ಲ. ಈ ಸತಿನಾದರೂ ಹೋಗ್ಬೇಕು ಅಂದ್ಕೊಂಡಿದ್ದೀವಿ, ಆದರೆ ಹೋಗೋಕ್ಕಾಗಲ್ಲ. ಎಕ್ಸಾಮ್ ಟೈಮ್ ಇರುತ್ತೆ. ಟೈಮ್ ಸಿಕ್ಕರೆ ಹೋಗ್ಬೋದು. ಆದರೆ ನವರಾತ್ರಿ ಟೈಮಲ್ಲಿ ತಾಯಿಯ ದರ್ಶನ ಆಯಿತು. ಅದಕ್ಕೆ ತುಂಬಾ ಖುಷಿಯಾಯಿತು ನನಗೆ. ಈ ಕಡೆಯಿಂದ ನೋಡಿ ತುಂಬ ರಶ್ ಇತ್ತು. ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಅಷ್ಟೊಂದು ದರ್ಶನ ಮುಖ್ಯ ಆಗುತ್ತೆ. ಅಲ್ಲಿ ವಿಡಿಯೋ ಮಾಡ್ಕೊಳ್ತಾ ಕೂರೋಕ್ಕೂ ಆಗೋಲ್ಲ. ಒಂದೊಂದು ಸರಿ ಜರ್ನಿ ಮಾಡಿ ಹೋಗಿದ್ವಲ್ಲ, ಹಾಗಾಗಿ ಸ್ವಲ್ಪ ಸುಸ್ತು ಬೇರೆ ಆಗ್ತಾ ಇರುತ್ತೆ. ಬೆಂಗಳೂರು ಟು ಸಾಗರದ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಪೂರ್ತಿ ವಿಡಿಯೋ ನೋಡಿದ ಎಲ್ಲರಿಗೂ ತಾಯಿ ಮಾರಿಕಾಂಬಾ ದೇವಿ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಹೋಗಿ ಬರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.